ಪಶ್ಚಿಮ ಘಟ್ಟದ ತೋಟಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಈ ಕೋಕಮ್ ಅಥವಾ ಪುನರ್ಪುಲಿ ಇದೆಯಲ್ಲ, ಇದು ತುಂಬಾ ಸರಳವಾಗಿ ಬೆಳೆಯುವ ಮರ. ಅಡಿಕೆ ತೋಟದ ಬದಿಗಳಲ್ಲಿ ಅಥವಾ ಸ್ವಲ್ಪ ಬಿಸಿಲು ಬೀಳುವ ಜಾಗವಿದ್ರೆ ಸಾಕು, ಇದು ಆರಾಮವಾಗಿ ಬೆಳೆದುಬಿಡುತ್ತದೆ. ಇದಕ್ಕೆ ಪ್ರತ್ಯೇಕವಾಗಿ ಗೊಬ್ಬರ ಅಥವಾ ಹೆಚ್ಚಿನ ಆರೈಕೆ ಬೇಕಾಗಿಲ್ಲ. ಅಡಿಕೆ ಮರಗಳಿಗೆ ನೀಡುವ ನೀರು ಮತ್ತು ಪೋಷಕಾಂಶಗಳಲ್ಲೇ ಇದು ಚೆನ್ನಾಗಿ ಬೆಳೆಯುತ್ತದೆ. ಹಾಗಾಗಿ ಇದರಲ್ಲಿ ಲಾಭ ನಷ್ಟ ಎಷ್ಟಿದೆ ಎಂದು ತಿಳಿಯಲು ನಾವು ಮಾಡಿದ ಒಂದು ಪ್ರಾಯೋಗಿಕ ಲೆಕ್ಕಾಚಾರ ನೋಡೋಣ. ನಾವು 14 ಕಿಲೋ ತಾಜಾ ಕೋಕಮ್ ಹಣ್ಣನ್ನು ಮರದಿಂದ ಕೊಯ್ದು ತಂದು ಆ ಹಣ್ಣುಗಳನ್ನು ಬಿಡಿಸಿ ಬೇರ್ಪಡಿಸಿದಾಗ ನಮಗೆ 7.4 ಕಿಲೋ ಹಸಿ ಬೀಜಗಳು ಮತ್ತು 6.7 ಕಿಲೋ ಹಸಿ ಸಿಪ್ಪೆ ಸಿಕ್ಕಿತು. ಆದರೆ ಆ 6.7 ಕಿಲೋ ಹಸಿ ಸಿಪ್ಪೆಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿದ ಮೇಲೆ ಕೊನೆಗೆ ನಮಗೆ ಸಿಕ್ಕಿದ್ದು 1 ಕಿಲೋ ಒಣ ಕೊಕ್ಕಂ ಸಿಪ್ಪೆ. ಈ 14 ಕಿಲೋ ಹಣ್ಣನ್ನು ಕೊಯ್ದು ಬೀಜ ತೆಗೆದು ಒಣಗಿಸೋಕೆ ನಮಗೆ ಒಬ್ಬ ಮಾನವ ದಿನದ ಕೆಲಸ ಬೇಕಾಯಿತು. ಇವತ್ತಿನ ಮಾರುಕಟ್ಟೆ ದರ ನೋಡಿದರೆ 1 ಕಿಲೋ ಒಣ ಸಿಪ್ಪೆಗೆ ಸುಮಾರು 300 ರೂಪಾಯಿರಿಂದ 350 ರೂಪಾಯಿ ಸಿಗಬಹುದು. 1 ಕಿಲೋ ಒಣ ಬೀಜಕ್ಕೆ ಸುಮಾರು 10 ರೂಪಾಯಿರಿಂದ 15 ರೂಪಾಯಿ ಸಿಗಬಹುದು. ಇದೇ ಬೀಜಗಳಿಂದಲೇ ದುಬಾರಿ ಸೌಂದರ್ಯವರ್ಧಕಗಳಲ್ಲಿ ಬಳಸುವ ಕೋಕಂ ಬಟರ್ ತಯಾರಿಸ್ತಾರೆ. ಆದರೆ ಒಟ್ಟಾರೆಯಾಗಿ ನೋಡಿದ್ರೆ ಇಡೀ ದಿನದ ಕೆಲಸದ ನಂತರ ಸಿಕ್ಕ ಒಟ್ಟು ಆದಾಯ 310 ರೂಪಾಯಿರಿಂದ 365 ರೂಪಾಯಿ ಮಾತ್ರ. ಆದ್ರೆ ಒಬ್ಬ ಕೆಲಸಗಾರನ ದಿನಗೂಲಿಯೇ ಸುಮಾರು 500 ರೂಪಾಯಿ ಇರ್ತದೆ. ಅಂದ್ರೆ ಕೆಲಸಕ್ಕೆ ಜನರನ್ನು ಇಟ್ಟುಕೊಂಡು ಈ ಕೆಲಸ ಮಾಡಿದ್ರೆ ಲಾಭದ ಬದಲು 135 ರೂಪಾಯಿಯಿಂದ 190 ರೂಪಾಯಿವರೆಗೆ ನಷ್ಟವನ್ನು ಕಾಣಬಹುದು. ವಾಣಿಜ್ಯ ಬೆಳೆಯಾಗಿ ಇದರ ವಾಸ್ತವ ನಾವು ಗಮನಿಸಿದಂತೆ ಇದರಲ್ಲಿ ಲಾಭ ಮಾಡೋದು ಹೇಗೆ ಅಂತ ಸ್ವಲ್ಪ ಆಳವಾಗಿ ನೋಡಿದಾಗ ನಮ್ಗೆ ಗೊತ್ತಾಗಿದ್ದು, ಒಂದು ವೇಳೆ ಮನೆಯವರೇ ಬಿಡುವಿನ ವೇಳೆಯಲ್ಲಿ ಈ ಕೆಲಸ ಮಾಡಿಕೊಂಡ್ರೆ ಆ 365 ರೂಪಾಯಿ ಕುಟುಂಬಕ್ಕೆ ಒಂದು ಹೆಚ್ಚುವರಿ ಆದಾಯವಾಗುತ್ತದೆ. ಇಲ್ದಿದ್ರೆ ಮಷೀನ್ಗಳನ್ನ ಬಳಸಿ ದೊಡ್ಡ ಮಟ್ಟದಲ್ಲಿ ಅಂದ್ರೆ ದಿನಕ್ಕೆ 50ರಿಂದ 100 ಕಿಲೋಗ್ರಾಂ ಸಂಸ್ಕರಣೆ ಮಾಡಿದ್ರೆ ಮಾತ್ರ ಲಾಭದ ಮುಖ ನೋಡಬಹುದು. ಅಥವಾ ಕೇವಲ ಒಣ ಸಿಪ್ಪೆ ಮತ್ತು ಒಣ ಬೀಜವನ್ನು ಮಾರುವ ಬದಲು ಅದರಿಂದ ಸಿರಪ್, ಜ್ಯೂಸ್ ಅಥವಾ ಕೋಕಂ ಬಟರ್ ತಯಾರಿಸಿ ಮೌಲ್ಯವರ್ಧನೆ ಮಾಡಿದಾಗ ಆದಾಯ ಹೆಚ್ಚಾಗಬಹುದು. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಮಳೆಗಾಲದಲ್ಲಿ ಬೀಜಗಳ ಸಂಗ್ರಹಣೆ. ಸಾಮಾನ್ಯವಾಗಿ ಮಳೆಗಾಲದ ಸಮಯದಲ್ಲಿ ಈ ಹಸಿ ಬೀಜಗಳನ್ನು ಸಂಗ್ರಹಿಸಿಡುವುದು ಒಂದು ದೊಡ್ಡ ಸವಾಲು. ಹಸಿ ಬೀಜಗಳನ್ನು ಹಾಗೇ ಬಿಟ್ರೆ ತೇವಾಂಶದ ಕಾರಣ ಅವು ಬೇಗನೆ ಕೊಳೆಯುತ್ತವೆ ಅಥವಾ ಅವುಗಳಿಗೆ ಶಿಲೀಂಧ್ರ ತಗುಲಿ ಹಾಳಾಗುತ್ತವೆ. ಇದನ್ನು ತಡೆಯಲು ನಮ್ಮ ಭಾಗದಲ್ಲಿ ಮರದ ಬೂದಿ ಬಳಸುವ ಸಾಂಪ್ರದಾಯಿಕ ವಿಧಾನ ಬಹಳ ಪರಿಣಾಮಕಾರಿ. ಇದು ಕೇವಲ ಹಳೆಯ ಪದ್ಧತಿಯಲ್ಲ, ವೈಜ್ಞಾನಿಕವಾಗಿಯೂ ಇಲ್ಲಿ ಬೂದಿ ಒಂದು ನೈಸರ್ಗಿಕ ತೇವಾಂಶ ಹೀರುವ ವಸ್ತುವಾಗಿ ಕೆಲಸ ಮಾಡಿ ಬೀಜಗಳ ಸುತ್ತ ಒಂದು ರಕ್ಷಣಾ ಕವಚ ನಿರ್ಮಿಸುತ್ತದೆ. ಇದರಿಂದ ಶಿಲೀಂಧ್ರ ಮತ್ತು ಕೀಟಗಳ ಬಾಧೆಯನ್ನು ತಡೆಯುವುದು ಸಾಧ್ಯವಾಗುತ್ತದೆ. ಅಷ್ಟೇ ಅಲ್ಲದೆ ಬೀಜದ ಸುತ್ತ ಇರುವ ಆ ಜಿಗುಟಾದ ತಿರುಳನ್ನು ಯಾವುದೇ ಕಷ್ಟವಿಲ್ಲದೆ ಸುಲಭವಾಗಿ ಬೇರ್ಪಡಿಸಲು ಕೂಡ ಈ ಬೂದಿ ಸಹಾಯ ಮಾಡುತ್ತದೆ. ಮುಖ್ಯವಾಗಿ ಈ ಬೀಜಗಳಿಂದ ಮುಂದೆ ಬೆಲೆ ಬಾಳುವ ಕೋಕಂ ಬಟರ್ ತಯಾರಿಸಬೇಕಿರೋದ್ರಿಂದ ಬೀಜಗಳು ಅಕಾಲಿಕವಾಗಿ ಮೊಳಕೆ ಒಡೆದು ತಮ್ಮ ಗುಣಮಟ್ಟವನ್ನು ಕಳೆದುಕೊಳ್ಳದಂತೆ ಸುಪ್ತಾವಸ್ಥೆಯಲ್ಲಿ ಸುರಕ್ಷಿತವಾಗಿ ಇಡುವುದು ಬಹಳ ಮುಖ್ಯ. ಯಾವುದೇ ಖರ್ಚಿಲ್ಲದೆ ಬೀಜಗಳನ್ನು ದೀರ್ಘಕಾಲದವರೆಗೆ ಸಂರಕ್ಷಿಸಲು ಇದೊಂದು ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದೆ. ಒಟ್ಟಾರೆಯಾಗಿ ಹೇಳಬೇಕೆಂದ್ರೆ ಅಡಿಕೆ ತೋಟದ ಖಾಲಿ ಜಾಗವನ್ನು ಬಳಸಿಕೊಳ್ಳಲು ಇದೊಂದು ಒಳ್ಳೆ ಪೂರಕ ಬೆಳೆ ಹೌದು. ಆದರೆ ಇದು ಕಾಳುಮೆಣಸು ಮತ್ತಿತರ ಬೆಳೆಗಳ ತರಹ ದೊಡ್ಡ ಮಟ್ಟದ ಲಾಭ ಕೊಡೋದಿಲ್ಲ. ಬರೀ ಲಾಭಕ್ಕಾಗಿ ಬೆಳೆಯುವುದಕ್ಕಿಂತ ಪೂರಕ ಬೆಳೆಯಾಗಿ ಅಥವಾ ಮನೆಯವರೇ ಸಂಸ್ಕರಣೆ ಮಾಡುವುದಾದ್ರೆ ಇದು ಒಳ್ಳೆಯ ಆಯ್ಕೆ. ಈ ಮಾಹಿತಿ ಮತ್ತು ಲೆಕ್ಕಾಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.